ಇರಾನ್ನ ಇಸ್ಫಹಾನ್ ಪ್ರದೇಶದಲ್ಲಿರುವ ಗ್ಯಾಸ್ ಕಂಪನಿಯ ಮೇಲೆ ದಾಳಿ ನಡೆದಿದೆ. ಮಧ್ಯ ಇರಾನ್ನ ಎನರ್ಜಿ ಮೂಲಸೌಕರ್ಯವನ್ನ ಗುರಿಯಾಗಿಸಿಕೊಂಡು ಈ ದಾಳಿ ಆಗಿದೆ. ಗ್ಯಾಸ್ ಕಂಪನಿಯ ಪ್ರೆಷರ್ ಇಳಿಕೆಯ ಸ್ಟೇಷನ್ ಮೇಲೆ ಹಾನಿ ಉಂಟಾಗಿದೆ ಅಂತ ತಿಳಿದು ಬಂದಿದೆ. ಬೆಳಗಾವಿಯ ಅಜಂ ನಗರ, ವೈಭವ್ ನಗರ, ಕೊಲ್ಲಾಪುರ ಸರ್ಕಲ್ ಸೇರಿದಂತೆ ಹೀಗೆ ಹಲವು ಭಾಗಗಳಲ್ಲಿ ಬಂಕ್ಗಳ ಮುಂದೆ ಜನ ಪೆಟ್ರೋಲ್, ಡೀಸೆಲ್ಗೆ ಮುಗಿಬಿದ್ದಿದ್ದಾರೆ. 4-5 ದಿನಗಳ ಕಾಲ ಪೆಟ್ರೋಲ್ ಸಿಗೋದಿಲ್ಲ ಎಂಬ ಮೆಸೇಜ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ವಾಟ್ಸ್ಆಪ್ನಲ್ಲಿ ವೈರಲ್ ಆಗಿದೆ. ಯಾವುದೇ ರೀತಿ ಅಭಾವ ಇಲ್ಲದೇ ಇದ್ರೂ ಜನ ಭೀತಿಗೆ ಒಳಗಾಗಿ ಪ್ಯಾನಿಕ್ನಲ್ಲಿ ಸರತಿ ಸಾಲಲ್ಲಿ ನಿಂತು ಪೆಟ್ರೋಲ್ ಹಾಕಿಸ್ಕೊಳ್ತಿದ್ದಾರೆ. ಸಿಲಿಂಡರ್ ತಂದುಕೊಟ್ರೆ ಬಿರಿಯಾನಿ ಉಚಿತ ಎಂಬ ಆಫರ್ ಇದೀಗ ಗಮನ ಸೆಳೀತಾ ಇದೆ. ಒಂದು ಕಮರ್ಷಿಯಲ್ ಸಿಲಿಂಡರ್ ನೀಡಿದ್ರೆ 1 ತಿಂಗಳ ಬಿರಿಯಾನಿ ಫ್ರೀ, ಹಾಗೆ 2 ಸಿಲಿಂಡರ್ ತಂದುಕೊಟ್ರೆ ಪ್ರತಿದಿನ 2 ಬಿರಿಯಾನಿ ಉಚಿತವಾಗಿ ನೀಡೋದಾಗಿ ಹೇಳಲಾಗಿದೆ. ಹೊಸೂರಿನ ಖಾಸಗಿ ಹೋಟೆಲ್ ಈ ವಿಶೇಷ ಆಫರ್ ನೀಡ್ತಾ ಇದೆ. ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಈ ಆಫರ್ ಪೋಸ್ಟ್ ಮಾಡಿ ಗ್ರಾಹಕರನ್ನ ಆಕರ್ಷಿಸಲಾಗ್ತಾ ಇದೆ. ಐಪಿಎಲ್ 19ಕ್ಕೆ ದಿನಗಣನೆ ಶುರುವಾಗಿದೆ. ಇದೇ ಮಾರ್ಚ್ 28ಕ್ಕೆ ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಮತ್ತು ಎಸ್ಆರ್ಎಚ್ ಉದ್ಘಾಟನಾ ಪಂದ್ಯ ಆಡಲಿವೆ. ಈ ಬೆನ್ನಲ್ಲೇ ಆರ್ಸಿಬಿ ಕಳೆದ ವರ್ಷ ಮೃತಪಟ್ಟ 11 ಅಭಿಮಾನಿಗಳಿಗೆ ವಿಶೇಷವಾಗಿ ಸಂತಾಪ ಸೂಚಿಸಲು ಮುಂದಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಪ್ರತಿ ಪಂದ್ಯದಲ್ಲೂ 11 ಸೀಟ್ಗಳನ್ನು ಖಾಲಿ ಇಡಲಾಗುತ್ತೆ. ಆಟಗಾರರು ಪ್ರಾಕ್ಟೀಸ್ ವೇಳೆ 11 ಸಂಖ್ಯೆಯ ಜೆರ್ಸಿ ಧರಿಸ್ತಾ ಇದ್ದಾರೆ. ಈ ಬಗ್ಗೆ ಆರ್ಸಿಬಿ ಸಿಇಒ ರಾಜೇಶ್ ಮೆನನ್ ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ದಕ್ಷಿಣಕ್ಕೆ ಒಟ್ಟು 45 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಇದರಲ್ಲಿ 20ಕ್ಕೂ ಅಧಿಕ ಮುಸ್ಲಿಮರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿಲ್ಲ ಅಂತ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಬಂಡಾಯ ಎದ್ದಿದ್ದಾರೆ. ಅದರಂತೆ ಕಾಂಗ್ರೆಸ್ ವಿರುದ್ಧವೇ ಸಾದಿಕ್ ಪೈಲ್ವಾನ್ ಸೇರಿದಂತೆ ಒಟ್ಟು 20ಕ್ಕೂ ಹೆಚ್ಚು ಜನ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದೀಗ ಮುಸ್ಲಿಂ ಅಭ್ಯರ್ಥಿಗಳ ನಾಮಿನೇಷನ್ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ಗೆ ದೊಡ್ಡ ತಲೆಬಿಸಿಯಾಗಿದೆ. ನಮ್ಮ ಆರ್ಸಿಬಿಗೆ ಕೆಎಂಎಫ್ ಅಧಿಕೃತ ಪಾರ್ಟ್ನರ್ ಆಗಿದೆ. 2026ರ ಐಪಿಎಲ್ನಲ್ಲಿ ಆರ್ಸಿಬಿ ನಂದಿನಿ ಪ್ರಾಯೋಜಕತ್ವದಲ್ಲಿ ನಡೆಯಲಿದೆ. ಕಳೆದ ಹಲವು ವರ್ಷಗಳಿಂದ ಆರ್ಸಿಬಿ ಜೊತೆ ಪಾರ್ಟ್ನರ್ಶಿಪ್ಗೆ ನಂದಿನಿ ಪ್ರಯತ್ನ ಪಡ್ತಾ ಇತ್ತು. ಕೊನೆಗೂ ಆರ್ಸಿಬಿ ಜೊತೆ ಕೆಎಂಎಫ್ ಕೈ ಜೋಡಿಸಿದೆ. ಈ ಬಗ್ಗೆ ಕೆಎಂಎಫ್ ಎಂಡಿ ಶಿವಸ್ವಾಮಿ ಮಾತನಾಡಿದ್ದು, ನಂದಿನಿ ಉತ್ಪನ್ನಗಳ ಮೇಲೆ ಆರ್ಸಿಬಿ ಆಟಗಾರರನ್ನ ಪ್ರಮೋಟ್ ಮಾಡಬಹುದು ಅಂತ ತಿಳಿಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ಕ್ಷೇತ್ರಗಳಲ್ಲಿ ಕುಟುಂಬಗಳಿಗೆ ಟಿಕೆಟ್ ನೀಡಿರುವ ವಿಚಾರ ಗಮನ ಸೆಳೆದಿದೆ. ಇದೀಗ ಕುಟುಂಬ ರಾಜಕೀಯವನ್ನ ಸಚಿವ ಸತೀಶ್ ಜಾರಕಿಹೊಳಿ ಸಮರ್ಥಿಸಿಕೊಂಡಿದ್ದಾರೆ. ಚುನಾವಣೆಯಲ್ಲಿ ಗೆಲುವೇ ಮುಖ್ಯ ಮಾನದಂಡ ಅಂತ ಅವರು ಹೇಳಿದ್ದಾರೆ. ಎಲ್ಲಾ ಪಕ್ಷಗಳಲ್ಲೂ ಕುಟುಂಬ ರಾಜಕೀಯ ಇರೋದ್ರಿಂದ ಇದು ಅನಿವಾರ್ಯ ಎಂದಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಆರಂಭವಾಗಲಿದೆ. ಪ್ರತಿಯೊಂದು ಜಿಬಿಎ ಕಮಿಷನರೇಟ್ಗೆ 2 ಟೋಯಿಂಗ್ ವೆಹಿಕಲ್ ನೀಡಿರುವ ಜಿಬಿಎ ಬಹುತೇಕ 2,000ವರೆಗೂ ಟೋಯಿಂಗ್ ಫೈನ್ ನಿಗದಿಪಡಿಸಿದೆ. 1,000 ಟೋಯಿಂಗ್ ಫೀಸ್ ಮತ್ತು 1,000 ನೋ ಪಾರ್ಕಿಂಗ್ ಫೀಸ್ ಶುಲ್ಕ ಎನ್ನಲಾಗಿದ್ದು, ಇನ್ನೆರಡು ದಿನಗಳಲ್ಲಿ ಟೋಯಿಂಗ್ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಟೋಯಿಂಗ್ ಮಾಡುವ ಸಂದರ್ಭದಲ್ಲಿ ನಡೆಯುವ ಗಲಾಟೆ ತಪ್ಪಿಸಲು ಈ ಬಾರಿ ಟೋಯಿಂಗ್ ವಾಹನದಲ್ಲಿ ಕ್ಯಾಮೆರಾ ಅಳವಡಿಸಲಿದ್ದಾರೆ. ಕ್ರಿಶ್ಚಿಯನ್ ಹಾಗೂ ಇತರೆ ಧರ್ಮಗಳಿಗೆ ಮತಾಂತರವಾದವರಿಗೆ ಎಸ್ಸಿ ಮೀಸಲು ಅನ್ವಯಿಸಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮಗಳಿಗೆ ಸೇರಿದವರಿಗೆ ಮಾತ್ರ ಎಸ್ಸಿ ಮೀಸಲು ಸಿಗುತ್ತೆ ಅಂತ ಸ್ಪಷ್ಟಪಡಿಸಲಾಗಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ದಲಿತ ವ್ಯಕ್ತಿಯ ಅರ್ಜಿಯ ವಿಚಾರಣೆ ವೇಳೆ ಈ ತೀರ್ಪು ಹೊರಬಂದಿದೆ. ನ್ಯಾಯಮೂರ್ತಿಗಳಾದ ಪಿಕೆ ಮಿಶ್ರಾ ಮತ್ತು ಮನಮೋಹನ್ ಅವರ ಪೀಠದಿಂದ ಈ ತೀರ್ಪು ಪ್ರಕಟವಾಗಿದೆ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ದುಬಾರಿ ಬೆಲೆಯ ಹೊಸ ಡಿಫೆಂಡರ್ ಕಾರು ಖರೀದಿ ಮಾಡಿದ್ದಾರೆ. ತಮ್ಮ ಹೊಸ ಕಾರನ್ನ ಶಿವಣ್ಣ ಡ್ರೈವ್ ಮಾಡಬೇಕು ಅನ್ನೋ ಆಸೆ ರಚಿತಾ ರಾಮ್ಗಿತ್ತು. ಹೀಗಾಗಿ ನಿನ್ನೆ ಡಿಕೆಡಿ ಸೆಟ್ನಲ್ಲಿ ಶಿವಣ್ಣ, ಗೀತಕ್ಕ ದಂಪತಿ ಕಾರು ಚಲಾಯಿಸಿ ಖುಷಿಪಟ್ರು. ಡಿಫೆಂಡರ್ ಕಾರು ರಚಿತಾಗೆ ಡ್ರೀಮ್ ಕಾರ್ ಆಗಿತ್ತು. ಕೊನೆಗೂ ಈ ಕೋಟಿ ಬೆಲೆಯ ಕಾರನ್ನ ರಚಿತಾ ಖರೀದಿಸುವಂತಾಯಿತು.